ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ, ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ. ನೀ ದಿನ ಹೋದಾಕಿ ಇರುಬಾಳ ಜ್ವಾಕಿ, ನೀ ದಿನ ಹೋದಾಕಿ ಇರುಬಾಳ ಜ್ವಾಕಿ. ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ, ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ. ನಮಸ್ಕಾರ ವೀಕ್ಷಕರೇ, ಗಾಯತ್ರಿಪುರಂ ಸೆಕೆಂಡ್ ಸ್ಟೇಜ್ನಲ್ಲಿ ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ ಗರುಡ ಟಿವಿಯ ವಿಶೇಷ ವರದಿ ಇದು. ವೀಕ್ಷಕರೇ, ಕಾಮಗಾರಿ ಅಂದರೆ ವಿಶೇಷವಾಗಿ ಈ ರೀತಿ ನೀವು ನೋಡ್ತಾ ಇದ್ದೀರಾ, ಕಾಮಗಾರಿಗಳು ಹಗಲು ರಾತ್ರಿ ಮಾಡಬೇಕು. ಹಾಗೆ ಈಗ ಮಳೆಗಾಲ ಶುರುವಾಯಿತು ಅಂದರೆ ಅಲ್ಲಿ ಮಳೆ ನೀರು ತುಂಬಿಕೊಳ್ತದೆ, ಜೊತೆಗೆ ಇಲ್ಲಿ ಸೊಳ್ಳೆಗಳು ಯಾವ ರೀತಿ ಅಲ್ಲಿ ತುಂಬಿಕೊಳ್ತಾವೆ ಅಂತಂದರೆ, ಇಲ್ಲಿ ಡ್ರೈನೇಜ್ ಕೆಲಸ, ರಸ್ತೆ ಕಾಮಗಾರಿ ಕೆಲಸ 4 ಕಡೆ ಹೆಡ್ ಬಿಟ್ಟಿದ್ದಾರೆ. ಅಂದರೆ ವಿಶೇಷವಾಗಿ ಈಗ ಇರ್ಫಾನ್ ಅವ್ರು ಹೇಳ್ತಾ ಇದ್ರು, ಹಾಗಾದ್ರೆ ಅಲ್ಲಿ ಹೆಂಗೆ ಹೋಗಬೇಕು ಅಂತಂದಾಗ ಏನಿಲ್ಲ ಸರ್, ಹೆಲಿಕಾಪ್ಟರ್ನಿಂದ ಹಗ್ಗ ಹಾಕ್ಕೊಂಡು ಇಳಿಯಬೇಕು ಅಂತ. ಹಂಗೆ ಇದೆ ಪರಿಸ್ಥಿತಿ ವೀಕ್ಷಕರೇ. ಇಲ್ಲಿ ಹರೀಶ್ ಅಂತ ಹೇಳಿ ಜೂನಿಯರ್ ಇಂಜಿನಿಯರ್ ಅಂತೆ ಬಂದರು, ಕಂಡ್ರು, ಓಡ್ ಹೋಗ್ಬಿಟ್ರು. ಅದನ್ನ 2ನೇ ಭಾಗದಲ್ಲಿ ವಿಶೇಷವಾಗಿ ನಿಮಗೆ ತೋರಿಸ್ತೇನೆ. ಈಗ ಅಲ್ಲಿ ಕಾಮಗಾರಿನಲ್ಲಿ ಸೊಳ್ಳೆಗಳು ಯಾವ ರೀತಿ ನಿಮಗೆ ಇನ್ವೈಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಕಾಮಿಕ್ ಆಗಿ ತೋರಿಸ್ತೀನಿ ನೋಡಿ. ಅದಕ್ಕೆ ಇದು ನೋಡ್ಲಿಕ್ಕೆ ಚಂದ, ಕೇಳಲಿಕ್ಕೆ ಚಂದ. ಕಿವಿ ಹತ್ರ ಸೊಳ್ಳೆ ಗ್ಯೂ ಅಂತಂದ್ರೆ ಅಲ್ಲಿ ಹಿಂಗ್ ಜಾಡಿಸ್ಕೊಂತೀವಿ, ಯಾಕಂದ್ರೆ ಇದು ಒಂದು ರೀತಿಯಿಂದ ಕಾಮಿಕ್ ಆಗಿ ತೋರಿಸ್ತದೆ. PF ಆಫೀಸ್ ಮೇನ್ ರೋಡ್ ಹತ್ರ ಝೋನ್ 9 ಅಂದ್ರೆ MCC ಮೈಸೂರು ಸಿಟಿ ಕಾರ್ಪೊರೇಷನ್ ಝೋನ್ 9 ಕಾಮಗಾರಿ ಇದು. ಮುಖ್ಯಮಂತ್ರಿಗಳ ಅನುದಾನ, ರೆಡಿ ಗ್ರ್ಯಾಂಡ್ ಅಂದ್ರೆ ಒಂದು ರೀತಿಯಿಂದ ಇನ್ಸ್ಟೆಂಟ್ ಕಾಫಿ ಇದ್ದಂಗೆ ಕುಡಿಲಿಕ್ಕೆ. ಇದು ವಿಶೇಷವಾಗಿ ಈ ಎಪಿಸೋಡನ್ನು ಸಿದ್ದರಾಮಯ್ಯ ಅವ್ರಿಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಅರ್ಪಿಸ್ತಾನೆ. ಸರ್, ನಿಮ್ಮ 5 ಕೋಟಿ 7 ಕೋಟಿ 7 ಕೋಟಿ ಆಗಂಗೆ ಕಾಣ್ತದೆ. ನೀವು ಮತ್ತೆ ಇಲ್ಲಿ ಬಂದು ನೋಡಬೇಕು. 3 ತಿಂಗಳಿಂದ ನೀವು ಕೊಟ್ಟಿರೋ ಗ್ರ್ಯಾಂಡಿಗೆ ಎಷ್ಟು ಜನ ಇಲ್ಲಿ ನಿಜವಾಗ್ಲೂ ಬೈಕೊಂತ ಇದ್ದಾರೆ ಅಂತಂದ್ರೆ, ಪಾಪ ಅಲ್ಲಿ ಮುದುಕಿ ಒಬ್ಳು ದಾಟ್ಕೊಂಡು ಹೋಗ್ಲಿಕ್ಕೆ ನೀರು ಬೇರೆ ಬಂದಿದೆ, ಪೈಪ್ಲೈನ್ ಒಂದಿಷ್ಟು ಹೊಡೆದಂಗಾಗಿದೆ, ಜೊತೆಗೆ ಈ ಚರಂಡಿ ನೀರು ಕೂಡ ಅದ್ರ ಒಳಗಡೆ ಸೇರುವ ರೀತಿನಲ್ಲಿದೆ. ಸೇಫ್ಟಿ ಮೆಜರ್ಸ್ ಇದ್ದಿದ್ದಿಲ್ಲ. ಗರುಡ ಕ್ಯಾಮ್ರಾ ಕಂಡ ಮೇಲೆ ನಮ್ಮ ಎದುರಿಗೆನೆ ಪಟ್ಟಿ ಎಳಿತಾ ಇದ್ದಾರೆ. ಒಂದಿಷ್ಟು ಸ್ಥಳೀಯರು ಅವರಿಗೆ ಯಾವುದೋ ನಾಯಕರ ಮೂಲಕ ಒಂದಿಷ್ಟು ಬಂದಿದ್ರು. ಅವರು ಪಾಪ ಮ್ಯಾನೇಜ್ ಮಾಡ್ಲಿಕ್ಕೆ ಅಂತ ಹೇಳ್ತಾರಲ್ಲ, ಪಾಪ ಸ್ಥಳೀಯ ಅವ್ರು ಹೇಳ್ತಾರೆ, ಯಾರೋ ಶಾಸಕರ ಕಡೆಯವರು ಅಂತ ಬಂದ್ರು. ಎಲ್ಲ ಸರಿ ಇದೆ ಸರ್, ಎಲ್ಲ ಸರಿ ಇದೆ ಸರ್, ಏನೂ ಸರಿ ಇಲ್ಲ ಸರ್ ಅಂತ ಹೇಳಿ ಅದರಲ್ಲೇ ಡಿವೈಸ್ ಅಂದ್ರೆ ಕ್ಯಾಮ್ರಾ ಮುಂದೆ ಬಂದು ಹೇಳಲಿಕ್ಕೆ ಹೆದರಿಕೆ. ಬಟ್ ಆಗಿರೋದು ಹಿಂಗೆ. ಧೈರ್ಯವಾಗಿ ಇರ್ಫಾನ್ ಅವ್ರು ಮಾತಾಡ್ತಾರೆ. ಜೊತೆಗೆ ಇದೆಲ್ಲವನ್ನ ತೋರಿಸೋದ್ರಾಗ ಹರೀಶ್ ಅವರು ಎಲ್ಲಿದ್ದಾರೆ ಅಂತ ಹೇಳಿ ಹುಡುಕಿ 2ನೇ ಭಾಗದಲ್ಲಿ ಬರ್ತೀನಿ. ಈಗ ಈ ಕಾಮಗಾರಿ ಇರ್ಫಾನ್ ಏನ್ ಹೇಳ್ತಾರೆ ಹೋರಾಟಗಾರರು, ಜೊತೆಗೆ ನಮಸ್ಕಾರ. ಇದು ಯಾವ ಏರಿಯಾ? ಇದು ಮೈಸೂರು ಹೃದಯ ಭಾಗ, ಗಾಯತ್ರಿಪುರಂ ಮೇನ್ ರೋಡ್, PF ಆಫೀಸ್ ಮೇನ್ ರೋಡ್ ಅಂತ ಹೇಳ್ತಾರೆ. ಇದು ಉದಯ ಕೃಷ್ಣ ಹೋಟೆಲ್ ಪಕ್ಕದಲ್ಲಿ. ನೀವು ಹೇಳ್ದಂಗೆ ನೀರು ಹರಿತಾ ಇಲ್ಲ ಇಲ್ಲಿ. ಇದ್ರ ಮೇಲೆ ಚಪ್ಪಲಿ ಕಲ್ಲು ಹಾಕಿದ್ರೆ ಒಳಗಡೆ ನೀರು ಹರಿತದ? ಜೂನ್ ದಲ್ಲಿ ಹರಿಯಲ್ಲ, ಓಪನ್ ಇರೋ ಟೈಮಲ್ಲಿ ಹರಿದೇ ಹೋಗ್ತಿದ್ರೆ, ಆಮೇಲೆ ಚಪ್ಪಲಿ ಕಲ್ಲು ಹಾಕಿದ್ರೆ ನೀರು ಹರಿತದ. ಅದು ಕಾಮನ್ ಸೆನ್ಸ್. ಅದು ಇವತ್ತು ಹೆಂಗಿದೆ ಅಂದ್ರೆ, ಇದು ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಮಾಡಿಲ್ಲ. ಯೂಶೇಪ್ ಡ್ರೈನು ಜನರಿಗೆ ರೋಗ ಹರಡಬೇಕು. ಇಲ್ಲಿಂದ ಬರೋ ಸೊಳ್ಳೆ ಕಚ್ಚಿದ್ರೆ ಎಲ್ಲ ಪ್ಲೇಟ್ಲೆಟ್ ಡೌನ್ ಆಗುತ್ತೆ. 2ನೇದಾಗಿ ಇದು ಯಾವ ಅನುದಾನದಲ್ಲಿ ಕೆಲಸ ಆಗ್ತಾ ಇದೆ, ಎಷ್ಟು ವೆಚ್ಚದಲ್ಲಿ ಮಾಡಿಸ್ತಾ ಇದಾರೆ, ಯಾವ ಸಾಲಿನ ಕೆಲಸ ಅಂತ ಒಂದು ನಾಮಪತ್ರ ಇಲ್ಲ, ಗುತ್ತಿಗೆದಾರ ಹೆಸರು ಗೊತ್ತಿಲ್ಲ. 3 ತಿಂಗಳ ಸತತವಾಗಿ ಕಾಮಗಾರಿಕೆ ಕೆಲಸ ನಡೆಸ್ತಾ ಇದ್ದಾರೆ. ಇವರು ಕೇಳಿದಾಗ ಯಾರು ಇದಕ್ಕೆ ಉತ್ತರ ಕೊಡೋರಿಲ್ಲ. ರೆಸ್ಪಾನ್ಸಿಬಿಲಿಟಿ ಅಂತದೇ ಇಲ್ವೇ ಇಲ್ಲ. ಇರ್ಫಾನ್ ಅವರು ಎಷ್ಟು ತಿಂಗಳಿಂದ ನಡೀತಾ ಇದೆ ಕಾಮಗಾರಿ? 3 ತಿಂಗಳಿಂದ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನೂ 6 ತಿಂಗಳು ಬೇಕು. ಈಗ ಸೇಫ್ಟಿ ಕೂಡ ಇದ್ದಿದ್ದಿಲ್ಲಲ್ಲ, ಅದ್ರ ಬಗ್ಗೆ ಇಲ್ಲ. ಸೇಫ್ಟಿ ರಾತ್ರಿ ಟೈಮಲ್ಲಿ ಯಾವನೋ ಗ್ರಾಚಾರ ಅಪ್ಪಿತಪ್ಪಿ ಬಂದಾಗ, ಮಳೆ ಬಿದ್ದಿ ಹಳ್ಳ ದಿಣ್ಣೆಗಳೆಲ್ಲ ಇದೆ. ಈಗೆಲ್ಲ ಆದಾಗ ಯಾರು ಜವಾಬ್ದಾರ ಆಗ್ತಾರೆ? ಹೋಗ್ಲಿ, ಕನ್ಸಲ್ಟ್ ಇಂಜಿನಿಯರ್ ಹೆಸರು ಇಲ್ಲ, ಇಲ್ಲಿ ನೇಮ್ ಇಲ್ಲ. ಆಮೇಲೆ ದೀಪಾಲಂಕಾರದ್ದು ಬಹಳ ಕಷ್ಟ ಇದೆ ಇಲ್ಲಿ. ಓಕೆ, ಲೈಟ್ ಇಲ್ಲ, ಎಲ್ಲ ಅಡ್ಡಾಕ್ಬಿಟ್ಟಿದಾರಲ್ಲ. ಸೊ ಈಗ ಬರೋರು ಏನಾದ್ರು ಬಿದ್ದರೆ ಜೀವಕ್ಕೆ
ಜೀವಕ್ಕೆ ಅಪಾಯ ಆದ್ರೆ ಸರ್ಕಾರದಿಂದ ಏನಾರ 5 ಲಕ್ಷ ಸಿಗ್ತದಲ್ಲ, ಸರ್ಕಾರ ಇದೆ ಅಲ್ಲ 5 ಲಕ್ಷ, ಜೀವಕ್ಕೆ 5 ಲಕ್ಷ ಬೆಲೆ. 5 ಲಕ್ಷ ಬೆಲೆ, 5 ವರ್ಷಕ್ಕೆ ಒಂದ್ಸತಿ ಓಟು, 5 ಲಕ್ಷ ಬೆಲೆ. ಓಕೆ, ಇಲ್ಲಿ ಜನರು ಹೆಂಗ್ ಸಹಿಸ್ಕೊಂಡಿರ್ತಾರೆ? ಈಗ ನೀರು ಹೋಗ್ತಾ ಇಲ್ಲ ಆಗಲ್ಲ, ಅನಾವಿದ್ಯಾವಂತರಿದ್ದಾರೆ, ಯಾರು ಜವಾಬ್ದಾರಿನ ಮಾತಾಡೋರಿಲ್ಲ, ಈ ಬಗೆಗೆ ಯಾರಿಗೂ ಅರಿವಿಲ್ಲ, ಏನ್ ಮಾತಾಡ್ಬೇಕು ಎತ್ತಿಗೆ ಅಂತ. ಎಲ್ಲ ಅವ್ರವ್ರದ್ದೇ ಕಷ್ಟ ಆಗಿದೆ, ಉದ್ಯೋಗ ಇಲ್ಲ, ಸಮಸ್ಯೆಗಳು ಜಾಸ್ತಿ ಇದೆ. ಇದು ನೋಡಲ್ಲ, ಕೆಲಸ ನೋಡಕ್ ಹೋಗ್ಬೇಕು ಜನ. ಈಗ ಇಲ್ಲಿಂದ PF ಆಫೀಸ್ಗೆ ಹೋಗ್ಬಂದು ಸುತ್ಕೊಂಡು ಬರ್ಬೇಕು ಆ ಕಡೆಯಿಂದ ಈ ಕಡೆವರೆಗೆ. ಓಕೆ, ಸೊ ಈಗ ಇಂಜಿನಿಯರ್ ಬಂದಿದ್ರಲ್ಲ, ಯಾರು ಅವರು? ಹರೀಶ್ ಇಂಜಿನಿಯರ್ ಅವ್ರು ಬಂದಿದ್ರು. ಸುಮಾರಾಗಿ 3 ತಿಂಗಳಿಂದ ಅವ್ರಿಗೆ ನಾನು ಹಿಂಬಲಿಸ್ಕೊಂಡಿದ್ದೀನಿ. ಏನ್ ಸ್ವಾಮಿ, ಒಂದ್ ಕಡೆಯಿಂದ ಮುಗಿಸ್ಕೊಡಿ, ಇನ್ನು 2ನೇ ಭಾಗ ಆ ಕಡೆದು ಮಾಡಿ ಅಂದ್ರೆ ಪೂರ್ವ ಕಡೆನೂ ಮಾಡ್ತಾರೆ, ಪಶ್ಚಿಮ ಕಡೆನೂ ಮಾಡ್ತಾ ಇದ್ದಾರೆ ಕೆಲಸ. 2 ಕಡೆನೂ ಹಾಕಿ ಬಿಸಾಕ್ಬಿಟ್ರೆ ಎಲ್ಲ ಬೀದಿ ಹಾಕಿದ್ ಬಿಡ್ತಾ ಇದ್ದಾರೆ. ಈಗ ಏನಾದ್ರು ಅನಾರೋಗ್ಯ ಆದ್ರೆ ಆಂಬ್ಯುಲೆನ್ಸ್ ಅವೆಲ್ಲ ಎಲ್ಲಿಂದ ಬರಬೇಕು? ಬರ್ತದೆ, ಹೆಲಿಕಾಪ್ಟರ್ ಸೊ 4 ಕಡೆ ಬಂದಿದೆ. ಅನಾರೋಗ್ಯ ಆಗಿ ಬಿದ್ರೆ ಒಂದೇ ಸತಿ ಸತ್ತೋಗ್ಬಿಟ್ರೆ ಪ್ಲೇಟ್ಲೆಟ್ ಡೌನ್ ಆಗ್ಬಿಡ್ತದಲ್ಲ, ಬಾಡಿಗೆ ಪೈಜನ್ ಹತ್ಬಿಡ್ತದೆ. ನೋಡಿ ಎಂತ ಗಲೀಜಿದೆ ಇಲ್ಲಿ, ಸುತ್ತೋಗ್ಬಿಟ್ಟಿದೆ ಪೂರ್ತಿ ಗಲೀಜಿದ್ರಲ್ಲಿ. ಸೊ ಈಗ ಕನ್ಸರ್ನ್ ಅಥಾರಿಟಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ಅವ್ರ ಜವಾಬ್ದಾರಿನ ನಡ್ಕೋಬೇಕು. ನಡ್ಕೊಂಡು ಹೋಗಿದ್ರೆ ಈ ಥರ ಸಮಸ್ಯೆಗಳಾದರೆ ಜನರ ಜೀವನ ಜೊತೆ ಆಟ ಆಡೋದು ಇದು ಭಾಳ ತಪ್ಪು. ನಿರ್ದಾಕ್ಷಿಣ್ಯ ಸ್ಥಿತಿಲಿ ನೀವು ಕ್ರಮ ತೆಗಿಬೇಕು. ಆಮೇಲೆ ಗುತ್ತಿಗೆದಾರರ ಹೆಸರು ಮೊದಲಾಗಿ ಅಲ್ಲಿ ನಾಮಪತ್ರಗಳು ಹಾಕಬೇಕು. ಅದನ್ನು ಮಾಡೋದು ಕೆಲಸ ಮಾಡಿ. ಆಮೇಲೆ ಜಲ್ದಿ ಇದು ಮುಗಿಸ್ಕೊಳ್ಳೋದು ಕಾರ್ಯಗಳನ್ನು ಮಾಡಿ ಮುಗಿಸ್ಕೊಳ್ಳಿ. ಸೊ ನಿಮ್ಮ ಪ್ರಕಾರ ಇನ್ನೂ ಎಷ್ಟು ತಿಂಗಳಾಗುತ್ತೆ ಇಲ್ಲಿ? ಇನ್ನೊಂದು 3 ತಿಂಗಳು ನಡೀಬೋದು ಸರ್. ಒಟ್ಟು 6 ತಿಂಗಳಲ್ಲಿ 6 ತಿಂಗಳು 9 ತಿಂಗಳು ತಗೊಬಿಟ್ರೆ ಚೆನ್ನಾಗಿದೆ. ಹೆರಿಗೆ ಆಗ್ಬಿಡ್ತದೆ. 1-2 ಬಲಿ ಕೇಳ್ತದಂತೀರಾ ಇದರಲ್ಲಿ? ಒಬ್ಳು ಹೆರಿಗೆ ಆಗೋ ಹಿಂಸನ ಕರ್ಕೊಂಡ್ಬಂದ್ರೆ ಇಲ್ಲೇ ಹೆರಿಗೆ ಆಗ್ಬಿಡ್ತದೆ. ಹಾಸ್ಪಿಟಲ್ ದುಡ್ಡು ಉಳಿಸ್ಕೋಬೋದು ಇಲ್ಲಿ. ನೋಡಿ ನೀರು ಜನರ ಅನುಕೂಲಕ್ಕೆ ಮಾಡಿದಾರ, ಅನಾನುಕೂಲಕ್ಕೋಸ್ಕರ ಮಾಡಿ. ರೋಗ ಹಡಿದ್ರೆ ರೋಗ ಬಂದ್ಬಿಡ್ತದೆ. ಈಗ ಮುಚ್ಚಿಬಿಡ್ತಾರೆ ಇದನ್ನು. ಈಗ ಮುಚ್ಚಿಬಿಡ್ತಾರೆ, ಮುಗಿದು ಯಾರು ಕ್ಲೀನ್ ಮಾಡಲ್ಲ. ಫ್ಲೋನೇ ಇಲ್ವಲ್ಲ, ವಾಟ ಇಲ್ಲ ಅದಕ್ಕೆ. ಹೋಗ್ಲಿ, ಫ್ಲೋ ಆಗ್ತದಲ್ಲ ನೋಡಿ, ಅಲ್ಲಿ ನೀರು ಪೈಪ್ಗೆ ಅದು ರೆಡಿ ಇದೆ, ಅಲ್ಲೇ ಬನ್ನಿ. ಅದು ವಾಟರ್ ಪೈಪ್ ಇದೆ ಸರ್. ಓಕೆ, ವಾಟರ್ ಪೈಪ್ಗೆ ಆ ಗಲೀಜು ಹೊರಟೋಗ್ಬಿಟ್ರೆ ಏನು ಮಾಡೋದು? ನೋಡಿ ನೀರು ಜನ ಸಾಯ್ಬೇಕು. ಇಲ್ಲಿ ನೋಡಿ ನೀರು ಹೋಗ್ತಾ ಇದೆ ನೋಡಿ. ಇಲ್ಲಿ ಇದು ವಾಟರ್ ಮ್ಯಾನ್ ಹೇಳಿದ್ರಂತೆ ಮಾಡಿ ಅಂತ. ಅವ್ರು ವಾಟರ್ ಮ್ಯಾನ್ ಹೇಳಿದ್ರಂತೆ ಆಗಕ್ಕಿಲ್ಲ ಅದು ಅಂತ. ಏನಾರು ಸ್ವಲ್ಪ ಲೀಕ್ ಆಗ್ಬಿಟ್ಟು ಗಲೀಜು ಕ್ಲೀನ್ ಮಾಡಬೇಕು, ಆಮೇಲೆ ಚಪ್ಪಡಿ ಹಾಕ್ಬೇಕು. ಇಲ್ಲಿ ಮಾತ್ರ ಮಾಡ್ಬಿಟ್ಟಿರೋದು. ಸರ್ ನಿಮಗೆ ಹೇಳಿದ್ರಲ್ಲ ಒಂದು ಸೇಫ್ಟಿ ಇದನ್ನ ಎಲ್ಲಿ ಹಾಕ್ಸಿದ್ರಿ ಹೇಳಿ? ಯಾರಾದ್ರೂ ರಾತ್ರಿ ಹೊತ್ಕೊಂಡ್ಬಿದ್ರೆ ಹೊತ್ಕೊಂಡ್ಬಿದ್ರೆ ರಾತ್ರಿ ಯಾರಾದ್ರೂ ಸೇಫ್ಟಿಗೆ ಯಾವ್ದು ಹಾಕ್ಸಿದ್ರು? ಆಮೇಲೆ 4 ಕಡೆ ಹಾಕಿದ್ರು. ಇವಾಗ ತೆಗ್ದಿರೋದು ಅವರು ಎಲ್ಲ ನೋಡಿ. ಯಾಕೆ JCB ಹೇಳಿದ್ದು? ಲೋಕಾಯುಕ್ತ SP ಉದೇಶ್ ಅವರೇ, ನಿಮಗೆ ಒಂದು ಪ್ರಶ್ನೆ. ಝೋನ್ 9ಕ್ಕೆ ಹೋಗಿ ಈ ಕಾಮಗಾರಿಯ ಫೈಲನ್ನು ತೆಗೆಸಿ ಇಲ್ಲಿ ಹರೀಶ್ ಅವ್ರನ್ನ ಕರೆಸಿ, ಕಾಂಟ್ರಾಕ್ಟರ್, ಬೆಂಗಳೂರು ಕಾಂಟ್ರಾಕ್ಟರ್ ಅಂತ ಅವ್ರನ್ನ ಕರೆಸಿ 5 ಕೋಟಿಯ ಕಾಮಗಾರಿ ಇದುವ ಸ್ವಲ್ಪ ನೋಡಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.